ಧಾರವಾಡ ಸತ್ತೂರು ಬಳಿ ನಿವೇಶನ ಹೆಸರಲ್ಲಿ ಅವ್ಯವಹಾರ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿ ಬೆನ್ನಲ್ಲೇ ಲೇಔಟ್ ರಸ್ತೆ ನಿರ್ಮಾಣ ಆಗಿದೆ. ಇದು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬಿಗ್ ಇಂಪ್ಯಾಕ್ಟ್. 21 ಎಕರೆಯಲ್ಲಿ ಅಭಿವೃದ್ಧಿ ಮಾಡ್ತಾ ಇರುವ ಕೆಎಚ್ಪಿ ಅಧಿಕಾರಿಗಳು ಅಭಿವೃದ್ಧಿ ಆಗದೆ ಬಿಲ್ ಬಿಡುಗಡೆ ಮಾಡಿದ್ದಾರೆ ಅನ್ನೋ ಆರೋಪ ಇತ್ತು. ಈ ಕುರಿತು ಡಿಸೆಂಬರ್ 23ರಂದು ವಿಸ್ತೃತವಾಗಿ ವರದಿ ಪ್ರಸಾರ ಮಾಡಿತ್ತು ಏಷ್ಯಾನೆಟ್ ಸುವರ್ಣ ನ್ಯೂಸ್. ವರದಿ ಬೆನ್ನಲ್ಲೇ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ಅಲರ್ಟ್ ಆಗಿದ್ದಾರೆ. ಬ್ಲಾಕ್ ನಂಬರ್ 3ರಲ್ಲಿ ರಾತ್ರೋರಾತ್ರಿ ರಸ್ತೆ ಅಭಿವೃದ್ಧಿ ಕಾಮಗಾರಿ ನಡೆದಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ರಸ್ತೆ ಆಗಿದೆ ಅಂತ ಈ ಪ್ರಕರಣದಿಂದ ಮುಚ್ಚಿಕೊಳ್ಳೋದಕ್ಕೆ ಒಂದು ಪ್ರಯತ್ನವನ್ನ ಅಧಿಕಾರಿಗಳು ನಡೆಸಿರೋದು. ಅಭಿವೃದ್ಧಿ ಆಗದೆ ಬಿಲ್ ಬಿಡುಗಡೆ ಮಾಡಿದ್ದಾರೆ ಅನ್ನೋ ಆರೋಪ ಇತ್ತು. ಈಗ ರಸ್ತೆ ನಿರ್ಮಾಣಕ್ಕೆ ಇಳಿದಿದ್ದಾರೆ ಅಧಿಕಾರಿಗಳು. ಧಾರವಾಡ ಸತ್ತೂರು ಬಳಿ ನಿವೇಶನ ಹೆಸರಲ್ಲಿ ನಡೆದಿದ್ದ ಅವ್ಯವಹಾರ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ವರದಿಯ ಬೆನ್ನಲ್ಲೇ ಲೇಔಟ್ನ ರಸ್ತೆ ನಿರ್ಮಾಣವಾಗ್ತಾ ಇದೆ. ಇದು ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್. ಇದು ಕಳೆದ 2 ದಿನಗಳ ಹಿಂದಷ್ಟೇ ಏನಂತಂದರೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಧಾರವಾಡದ ಕೆಎಚ್ಬಿ ಅಧಿಕಾರಿಗಳ ಕರ್ಮಕಾಂಡದ ಬಗ್ಗೆ ಒಂದು ಸುದ್ದಿಯನ್ನು ಮಾಡಿತ್ತು. ಜೊತೆಗೆ ಕಾಮಗಾರಿ ಆಗದೆ ರಸ್ತೆಯಲ್ಲಿ ಸಾಕಷ್ಟು ಲಕ್ಷಾಂತರ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡಿದ್ದಾರೆ ಅಂತೇಳಿ ವರದಿ ಮಾಡಿದ್ದ ಬೆನ್ನಲ್ಲೇ ಸದ್ಯ ಈಗ ರಾತ್ರೋರಾತ್ರಿ ಏನಂತಂದರೆ ಅಧಿಕಾರಿಗಳು ರಸ್ತೆ ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಪ್ರಮುಖವಾಗಿ ಈ ರಸ್ತೆ ನಿರ್ಮಾಣ ಆಗದೆ ರಸ್ತೆ ನಿರ್ಮಾಣ ಆಗಿದೆ ಅಂತೇಳಿ 85-90 ಲಕ್ಷಕ್ಕೂ ಹೆಚ್ಚು ಹಣವನ್ನು ಅಧಿಕಾರಿಗಳು ಗುತ್ತಿಗೆದಾರನಿಗೆ ಬಿಲ್ ಪೇಯನ್ನು ಮಾಡಿದರು. ಇದು ಈ ರಸ್ತೆಯನ್ನು ತೋರಿಸಿದೆ ನೋಡಿ, ಯಾವ ರೀತಿಯಾಗಿ ಈಗ ಕಡಿ ಹಾಕಿ ಪ್ರಮುಖವಾಗಿ ರಸ್ತೆಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾವು ದೃಶ್ಯಗಳಲ್ಲಿ ತೋರಿಸಿದೆ. ಯಾವ ರೀತಿಯಾಗಿ ಅಂತಂದರೆ ಇದು ಇಲ್ಲಿ ಪ್ರಮುಖವಾಗಿ ರಾತ್ರೋರಾತ್ರಿ ಕೆಲಸನ ಮಾಡ್ತಾ ಇದ್ದಾರೆ. ಯಾಕಂತಂದರೆ ಈ ಒಂದು ವರದಿಯ ಮುನ್ನ ಏನಂತಂದರೆ ಈ ರಸ್ತೆ ಸಂಪೂರ್ಣವಾಗಿ ಖಾಲಿ ಇತ್ತು. ಸದ್ಯ ಈಗ ವರದಿಯಾದ ಬೆನ್ನಲ್ಲೇ ಪ್ರಮುಖವಾಗಿ ಸಂಬಂಧಪಟ್ಟಂತಹ ಅಧಿಕಾರಿಗಳು ಅಂದರೆ ಹೌಸಿಂಗ್ ಬೋರ್ಡ್ AAA ಆದಂಥ ರಾಮಣ್ಣ ನಂದಿಯವರ ನೇತೃತ್ವದ ತಂಡ ಏನು ಈಗ ಕಾಮಗಾರಿ ಅಂದರೆ ಗುತ್ತಿಗೆದಾರನಿಗೆ ಕೊಟ್ಟಿದ್ದಾರೆ, ಚನ್ನಬಸಪ್ಪ ಅಂತೇಳಿ ಬಸವರಾಜ್ ಅನ್ನುವಂಥವ್ರಿಗೆ ಈಗ ಈ ಕಾಮಗಾರಿಯನ್ನು ಮಾಡ್ತಾ ಇದ್ದಾರೆ. ನೋಡಿ ದೃಶ್ಯಗಳಲ್ಲಿ ತೋರಿಸಿದೆ ಯಾವ ರೀತಿಯಾಗಿ ರಸ್ತೆಯನ್ನು ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಅಂತೇಳಿ. ಯಾಕಂತಂದರೆ ಅಧಿಕಾರಿಗಳು ಈಗಾಗಲೇ ಕೇವಲ ಇದೊಂದು ರಸ್ತೆ ಅಷ್ಟೇ ಅಲ್ಲ, ವಾಟರ್ ಟ್ಯಾಂಕ್ ಆಗಿರ್ಬೋದು ಮತ್ತು ಇಲ್ಲಿ ಬೇರೆ ಬೇರೆ ಹಂತಗಳಲ್ಲಿ ಏನಂತಂದರೆ 4 ಹಂತಗಳಲ್ಲಿ ಕಾಮಗಾರಿ ಆಗದೇ ದುಡ್ಡನ್ನು ತೆಗೆದಿದ್ರು. ಸುಮಾರು 5 ಕೋಟಿಗೂ ಹೆಚ್ಚು ಅನುದಾನವನ್ನು ಅಂದರೆ ಕಾಮಗಾರಿಗಳು ಮುಗಿಯದೇ ದುರ್ಬಳಕೆ ಮಾಡಿಕೊಂಡು ಆ ಹಣವನ್ನು ಗುತ್ತಿಗೆದಾರರಿಗೆ ಬಿಲ್ಲನ್ನು ಪೇ ಮಾಡಿದರು. ಸೊ ವರದಿಯ ಬೆನ್ನಲ್ಲೇ ಈಗ ಅಂದರೆ ರಸ್ತೆಯನ್ನು ಅಭಿವೃದ್ಧಿಯನ್ನು ಮಾಡ್ತಾ ಇದ್ದಾರೆ. ಸಂಬಂಧಪಟ್ಟಂಥ ಅಧಿಕಾರಿಗಳು ಕೂಡ ಈ ಒಂದು ವರದಿಗೆ ಎಚ್ಚೆತ್ತುಕೊಂಡು ಸದ್ಯ ಈಗ ಪ್ರಮುಖವಾಗಿ ಕಾಮಗಾರಿ ಆಗದೆ ಹಣವನ್ನು ತೆಗೆದಿದ್ದಾರೆ ಅಂತೇಳಿ ಸುದ್ದಿಯನ್ನು ಮಾಡಿತ್ತು ಏಷ್ಯಾನೆಟ್ ಸುವರ್ಣ ನ್ಯೂಸ್. ವರದಿಯ ಬೆನ್ನಲ್ಲೇ ಅಂತಾರೆ ಮತ್ತೆ ರಸ್ತೆ ಅಂದರೆ ನಾವು ರಸ್ತೆಯನ್ನು ಮಾಡಿದ್ದೇವೆ, ಇಲ್ಲಿ ಯಾವುದೂ ಕೂಡ ಅಕ್ರಮ ಆಗಿಲ್ಲ ಅನ್ನೋ ಮಾತುಗಳನ್ನು ತೋರಿಸಲಿಕ್ಕೆ ಈ ರೀತಿಯಾಗಿ ರಸ್ತೆಯನ್ನು ಮಾಡಲು ಅಧಿಕಾರಿಗಳು ಮುಂದಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಪರಮೇಶ್ವರ್ ಅಂಗಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಧಾರವಾಡ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.